ನನ್ನ ನೆಮ್ಮದಿಗೆ ಕೊಳ್ಳಿ ಇಟ್ಬಿಟ್ಲು. ನನ್ನ ಅವ್ರನ್ನೆಲ್ಲ ನನ್ನಿಂದ ದೂರ ಮಾಡಿಬಿಟ್ಲು. ನಾನು ಒಂಟಿ ಆಗ್ಬಿಟ್ಟೆ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಅತ್ತೆ. ಆದರೆ ಏನು ಮಾಡೋಕ್ಕಾಗತ್ತೆ? ನನಗಾಗಲಿ ನಿಮಗಾಗಲಿ ಯಾರಿಗೇ ಆಗಲಿ ಅಂದಾಜೇ ಇರಲಿಲ್ಲ ಜಯದೇವ್ ಅವರು ಇಂಥ ಕೆಲ್ಸಕ್ಕೆ ಮುಂದಾಗ್ತಾರೆ ಅಂತ, ಇಂಥ ಯೋಚನೆ ಬೆಳೆಸ್ಕೋತಾರೆ ಅಂತ. ಅವ್ರು ನಿಮ್ಮ ಮಗನೇ ಆಗಿರ್ಬೋದು, ಆದರೆ ಮನೆ ಮಗುನ ಕಿಡ್ನಾಪ್ ಮಾಡೋ ಅಷ್ಟು, ಮನೆಯವ್ರ ಪ್ರಾಣ ತೆಗೆಯೋ ಅಷ್ಟು ಕೆಟ್ಟವರಾಗಿದ್ದಾರೆ ಅಂಥ ಒಂದು ಮನಸ್ಥಿತಿನ ಬೆಳೆಸ್ಕೊಂಡಿದ್ದಾರೆ ಅಂದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಒಪ್ಕೊಳ್ಳಬಾರ್ದು. ಅಂಥವ್ರಿಗೆ ಕ್ಷಮೆ ಅನ್ನೋದೇ ಇರಬಾರ್ದು. ಸಂಬಂಧ ಅಂದ ಮಾತ್ರಕ್ಕೆ ಮನುಷ್ಯತ್ವನೇ ಮರ್ತಿರೋರ್ನ ಹೇಗೆ ಕ್ಷಮಿಸಕ್ಕೆ ಸಾಧ್ಯ ಆಗುತ್ತೆ? ನಮ್ಮ ಮನಸ್ಸಿಗೆ ದೇಹಕ್ಕೆ ಏನಾದರೂ ಕಾಯಿಲೆ ಬಂದರೆ ಮೆಡಿಸಿನ್ ತಗೊಂಡು ಅದನ್ನು ವಾಸಿ ಮಾಡ್ಕೋತೀವಿ. ಇದು ಹಾಗೆ. ಇದನ್ನ ಶಿಕ್ಷೆ ಅಂತ ಅನ್ಕೋಬೇಡಿ. ಬದಲಾಗೋದಕ್ಕೆ, ತನ್ನನ್ನು ತಾನು ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಅಂತ ಅನ್ಕೋಬಹುದಲ್ವಾ? ಹಾಗಂತ ನಾನು ಅವ್ರ ಗಮನಕ್ಕೆ ತರದು ಏನೂ ಮಾಡಿಲ್ಲ. ನಿಮಗೆ ಗೊತ್ತು, ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ತಿಳಿಸಿ ಹೇಳಿದೆ, ತಿದ್ಕೊಂಡು ಬದುಕೋದಕ್ಕೆ ಒಂದು ಅವಕಾಶ ಕೊಟ್ಟೆ. ಆದರೆ ಅವರು ತಿದ್ಕೊಂಡೇ ಇಲ್ಲ, ತಿರುಗಿ ಬಿದ್ರು. ಈಗೇನಾಗಿದೆಯೋ ಅದನ್ನು ಅವ್ರಾಗ ಅವರೇ ತಂದ್ಕೊಡ್ರು. ಅದಕ್ಕೆಲ್ಲ ಅವರೇ ಹೊಣೆ, ಬೇರೆ ಯಾರೂ ಅಲ್ಲ. ಈಗ ನಾನಾಗಲಿ ನೀವಾಗಲಿ ಏನೂ ಮಾಡೋದಕ್ಕಾಗಲ್ಲ. ಆ ದೇವ್ರ ಹತ್ರ ಅವ್ರು ಬದಲಾಗಲಿ ಅಂತ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೋಬೋದಷ್ಟೆ. ಅವ್ರ ಜೀವನ, ಅವ್ರ ಭವಿಷ್ಯ ಅವ್ರ ಕೈಯಲ್ಲೇ ಇತ್ತು. ಅದನ್ನು ಅವರೇ ಅವ್ರ ಕೈಯಾರೆ ಹಾಳು ಮಾಡಿಕೊಂಡ್ರು. ನಿಮ್ಗೆ ಎಷ್ಟು ಹರ್ಟ್ ಆಗಿದೆ ಅಂತ ನನಗೆ ಗೊತ್ತತ್ತೆ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಮ್ಮೆಲ್ರಿಗೂ ಹೀಗಾಯ್ತು ಅಂತ ತುಂಬಾ ನೋವಿದೆ. ಅವ್ರ ಮುಂದೆ ಎಷ್ಟೇ ಕೋಪದಲ್ಲಿ ಮಾತಾಡಿದ್ರು ಮನೆಯವರು ಅಂತ ನಮಗೂ ಇರುತ್ತಲ್ವಾ? ನೀವು ಪ್ಲೀಸ್ ನೊಂದ್ಕೋಬೇಡಿ. ಇದೆಲ್ಲ ನನ್ನಿಂದಾನೇ ಆಗಿದ್ದು, ಇದಕ್ಕೆಲ್ಲ ನಾನೇ ಕಾರಣ ಅಂತ ನಿಮ್ಗನ್ಸಿದ್ರೆ ಐ ಆಮ್ ಸಾರಿ ಅತ್ತೆ. ಯಾರಿಗೂ ನೋವು ಕೊಡೋದು ನನ್ನ ಉದ್ದೇಶ ಆಗಿರಲಿಲ್ಲ. ಐ ಆಮ್ ಸಾರಿ. ನನ್ನ ಮಗನ್ನ ನನ್ನಿಂದ ದೂರ ಮಾಡಿದೆಯಲ್ಲ, ನೋಡ್ತಾ ಇರು. ನೀನ್ ಮಗುನ ನಿನ್ನಿಂದ ಹೇಗೆ ದೂರ ಮಾಡ್ತೀನಿ ಅಂತ. ಇದು ನನ್ನ ಶಪಥ. ನಮ್ಮನೆ ಅನ್ನ ತಿಂದ ಋಣ ಇತ್ತಲ್ಲ, ಅದಕ್ಕೆ ನನ್ನ ಮಗಳು ಬಲ್ಲಿನ ಜೋಪಾನ ಮಾಡಿದ್ದಾನೆ. ಪ್ರಪಂಚಕ್ಕೆ ಇವಳು ನನ್ನ ಮೊಮ್ಮಗಳು ಅಂತ ಹೇಳ್ಕೊಂಬಂದಿದ್ದಾನೆ. ಆದರೆ ಆ ಮಲ್ಲಿ ನನ್ನ ಮಗಳು. ಈ ವಿಷಯ ನಿಮ್ಮ ಅಣ್ಣನೂ ಹೇಳ್ತಪ್ಪ ನನಗೆ. ಅವನು ಹೇಳ್ಬಿಟ್ಟ, ಅದನ್ನ ನೀವು ಕೇಳ್ಬಿಟ್ರಿ, ಕೇಳಿ ನಂಬಿಟ್ರಿ. ಸ್ವಂತ ಬುದ್ಧಿ ಅನ್ನೋದಿಲ್ವಾ ಅಂಕಲ್ ನಿಮ್ಗೆ? ಅವನ ಅನುಕೂಲಕ್ಕೆ ತಕ್ಕಾಗೆ 1000 ಸುಳ್ಳು ಹೇಳ್ತಾನೆ ಅವನು. ಅದನ್ನೆಲ್ಲ ನಂಬಕ್ಕಾಗತ್ತಾ? ಈ ಫ್ಯಾಮಿಲಿ ಪಾಲಿಟಿಕ್ಸು, ಡ್ರಾಮಾ, ಸೆಂಟಿಮೆಂಟಲ್ಲು ಬೇಜಾನ್ ನೋಡ್ಬಿಡ್ತೀನಿ ನನ್ನ ಎಕ್ಸ್ಪೀರಿಯನ್ಸ್. DNA ಟೆಸ್ಟ್ ಮಾಡಿಸಿ ಗೊತ್ತಾಗುತ್ತೆ ನಿಮ್ಗಾಗ. ಅವ್ರು ಯಾರೋ ಏನೋ ಹೇಳಿದ್ರಂತೆ, ಅದನ್ನ ನೀವು ನಂಬುದ್ರಂತೆ, ಅಂಡ್ ಅದನ್ನ ಬಂದು ನಮಗೆ ಹೇಳ್ತಾ ಇದ್ದೀರಾ, ನಾನು ಅದನ್ನ ನಂಬೇಕೀಗ. ಏನು ಅನ್ಕೊಂಡಿದ್ದೀರ ನನ್ನ? ಬುದ್ಧಿಮಾಂತ್ಯನ ನಾನು? ನೋಡು, ಗಗನ ಏನು ನನಗೆ ಗೊತ್ತು. ಅವನು ಮಲ್ಲಿನ ಸಾಕಿ ಬೆಳೆಸಿದ್ದಾನೆ ಅಂದರೆ ಅವಳು ನನ್ನ ಮಗಳೇ. ಮಲ್ಲಿ ನನ್ನ ಮಗಳು. ಗಂಗನ ಮಾತು ನಾನು ನಂಬ್ತೀನಿ. ಹಾಗೆ ನಿಮ್ಮ ಅಣ್ಣನ ಮಾತು ನಾನು ನಂಬ್ತೀನಿ. ಅವನು ನನಗೆ ಕೆಟ್ಟವನೇ ಆಗಿರ್ಬೋದು, ನನ್ನ ಶತ್ರುನೇ ಆಗಿರ್ಬೋದು, ಆದರೆ ಅವ್ನು ನಂಬ್ತೀನಿ ನಾನು. ಯಾಕಂದ್ರೆ ಒಬ್ಬ ವ್ಯಕ್ತಿಯಾಗಿ ನಿಮ್ಮಣ್ಣ ಒಳ್ಳೆಯವನು. ಅವನು ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ, ಅದರ ಅಗತ್ಯನೂ ಅವನಿಗಿಲ್ಲ. ಹಾಗಾಗಿ ನಾನು ನಂಬ್ತೀನಿ ಆ ಮಲ್ಲಿ ನನ್ನ ಮಗಳು ಅಂತ. ಅವಳ ವಿಷಯದಲ್ಲಿ ನನ್ನಿಂದ ಬಹಳ ದೊಡ್ಡ ತಪ್ಪು ಆಗ್ಬಿಟ್ಟಿದೆ. ಈಗ ಅದನ್ನು ಸರಿ ಮಾಡ್ಕೊಳ್ಳೇಬೇಕು ಜಯ. ನಾನು ನನ್ನ ಮಗಳು ನನಗೆ ಬೇಕು. ಅವಳ ಜೀವನ ಚೆನ್ನಾಗಿರ್ಬೇಕು. ಅವಳು ಚೆನ್ನಾಗಿರ್ಬೇಕು ಅಂದ್ರೆ ನೀನು ಅವಳು ಒಂದಾಗಿರ್ಬೇಕು. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಜೈ, ದಯವಿಟ್ಟು ಅವಳು ಕೈ ಬಿಡ್ಬೇಡ. ನೀನು ಅವಳ ಜೊತೆ ಸಂಸಾರ ಬೇಡಪ್ಪ. ದಿಯಾಗೆ ಬೇರೆ ವ್ಯವಸ್ಥೆ ನಾನು ಮಾಡ್ತೀನಿ. ಇವಳ ಜೀವನ ಹಾಳಾಗ್ದಿರೋ ಥರ ನಾನು ನೋಡ್ಕೊತೀನಿ. ಆದ್ರೆ ನೀನು ಮಾತ್ರ ಮಲ್ಲಿ ಕೈ ಬಿಟ್ಬೇಡ.
ಅವಳ ಜೊತೆ ನೀನು ಬದುಕಬೇಕು ಜೈ. ಅವಳು ನೆಮ್ಮದಿ ಕಾರಣ ಆಗಬೇಕು, ಅವಳನ್ನ ಸುಖ ನೋಡ್ಕೋಬೇಕು ಜೈ ನೀನು. ಆಗ್ಲೇ ನನಗೆ ಸಮಾಧಾನ ಆಗೋದು. ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಆಗೋದು ಆಗ್ಲೇ. ನನ್ನ ಮಗಳ ಜೀವನ ನನ್ನಿಂದ ಹಾಳಾಗೋಯ್ತು ಅನ್ನೋದು ಬೇಡ. ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ನನ್ನ ಮಗಳಿಗೆ ಅನ್ಯಾಯ ಮಾಡ್ಬೇಡ ಜೈ, ಅನ್ಯಾಯ ಮಾಡ್ಬೇಡ ಜೈ ಪ್ಲೀಸ್. ಏನು ಆಟ ಆಡ್ತಾ ಇದ್ದೀರಾ ನನ್ನ ಜೊತೆಗೆ ನೀವು? ಒಂದೊಂದ್ಸಲ ಒಂದೊಂದ್ ತರ ಮಾತಾಡ್ಕೊಂಡು ನನಗೆ ಹೇಳಿದ್ರಲ್ಲ ವಾತಾಪಿತ್ತ ಅಂತ, ಆ ರೀತಿ ಆಡ್ತಾ ಇರೋದು ನೀವು. ಅಲ್ಲ ಅಂಕಲ್, ಬೆಳಗ್ಗೆಲ್ಲ ನೋಡಿದ್ರೆ ಇವಳು ನನ್ನ ಮಗಳಿದ್ದಾಗಿ ಅವಳನ್ನ ಮದುವೆ ಆಗಪ್ಪ ಕೈ ಬಿಡ್ಬೇಡ ಅಂತಂದ್ರಿ. ಇವಾಗ ನೋಡಿದ್ರೆ ಮಲ್ಲಿ ನನ್ನ ಮಗಳು ಅವಳನ್ನ ಕೈ ಬಿಡ್ಬೇಡ, ಅವಳ ಜೊತೆ ಸಂಸಾರ ಮಾಡು ಅಂತಿದ್ದೀರಾ. ನೀವು ಆಡ್ದಂಗೆಲ್ಲ ಆಡ್ಸಕ್ಕೆ ಏನು ಬೊಂಬೆನಾ ನಾನು? ಏನು ಅನ್ಕೊಂಡಿದ್ದೀರ ನನ್ನ? ಹಾಗಲ್ಲ ಪಜ್ಜೆ, ಆಗ ನನಗೇನು ಗೊತ್ತಿರಲಿಲ್ಲ. ನನ್ನ ತನ್ನಲ್ಲಿ ಬರೀ ದ್ವೇಷ ಆಟನೇ ತುಂಬ್ಕೊಂಡ್ಬಿಟ್ಟಿತ್ತು. ಆದ್ರೆ ಈಗ ಸತ್ಯ ಏನು ಅಂತ ಗೊತ್ತಾಗಿದೆ. ನಿಜವಾಗ್ಲೂ ನನ್ನ ಕಣ್ಣು ತೆರೀತು ಅಂದ್ರೂ ತಪ್ಪಲ್ಲ. ಒಬ್ಬ ತಂದೆಯಾಗಿ ಕೇಳ್ಕೊಳ್ತಾ ಇದ್ದೀನಿ, ಬೇಕಾದ್ರೆ ನಿನ್ನ ಕಾಲಿ ಬಿದ್ದುಬಿಡ್ತೀನಿ. ನನ್ನ ಮಗಳಿಗೆ ನ್ಯಾಯ ಮಾಡ್ಬೇಡ ಜೈ. ಹುಡುಗಿನ ಬಿಟ್ಬಿಡಿ ಹುಡುಗಿನ. ಹೋಗು, ನನ್ನ ಮಗಳು ಮಲ್ಲಿ ಜೊತೆ ಜೀವನ ಮಾಡು. ಹೋಗು ಜೈ. ನಿನ್ಗೆ ಎಷ್ಟು ದುಡ್ಡು ಬೇಕು ಹೇಳು, ನಾನು ಕೊಡ್ತೀನಿ. ಅವಳ ಜೊತೆ ಬದುಕು. ರೈ ಸಾಕು, ನಿಲ್ಲಿಸ್ರಿ. ಸೀನಿಯರ್ ಅಂತ ಅವಾಗಿಂದ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ, ಆದರೆ ನೀವು ಅದನ್ನು ಉಳಿಸ್ಕೊಳ್ಳೋಂಗೆ ಕಾಣಿಸ್ತಾ ಇಲ್ಲ. ಯಾವಂಗಿರ್ಬೇಕು ನಿಮ್ಮ ದುಡ್ಡು? ನನಗೇನು ಸಿಗ್ಬೇಕಿತ್ತು ಅದು ನನಗೆ ಸಿಕ್ಕಾಗಿದೆ. ನಿಮ್ಮ ದುಡ್ಡು ಅವಶ್ಯಕತೆ ನನಗಿಲ್ಲ. ಆಸ್ತಿಲಿ ಪಾಲು ಸಿಕ್ತು, ಪ್ರೀತಿ ದುಡ್ಗಿನ ಮದುವೆನೂ ಆಗಿದ್ದೇನೆ. ಇದಕ್ಕೂ ಮೇಲೆ ನಿನ್ನ ದುಡ್ಡು ಯಾವನಿಗೆ ಬೇಕು? ಅಂಡ್ ಇಷ್ಟೆಲ್ಲ ಆದ್ಮೇಲೂ ನಾನು ನಿನ್ನ ಮಗಳಿಂದ ಬರ್ತೀನಿ ಅಂತ ಹೇಗೆ ಅನ್ಕೊಂಡೆ ನೀನು? ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ. ಇಷ್ಟು ದಿನ ನನ್ನ ಜೊತೆಗಿದ್ದೆ ನೀನು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈಗಲೂ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಸೈಲೆಂಟಾಗಿ ಇಲ್ಲಿಂದ ಹೋಗ್ಬಿಡ್ಬೇಕು. ಆ್ಯಂಡ್ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ದೊಡ್ಡ ಥ್ಯಾಂಕ್ಸ್, ಅರ್ಥ ಆಯ್ತಲ್ಲ? ಆದರೆ ಇದಕ್ಕೆ ಮೇಲೆ ನಾನು ನಿನ್ನ ಮಗಳಿಂದ ಮತ್ತೆ ಬರ್ತೀನಿ ಅಂತ ಏನಾದರೂ ನಿನ್ನ ಕನಸು ಕಾಣ್ತಾ ಇದ್ರೆ ಮರ್ತ್ಬಿಡು. ಬೇಡ, ಹಾಗೆ ಮಾಡ್ಬೇಡ. ನೋಡು, ಇವಳಿಗಿಂತ ಅವಳೇ ನೀನು ಸರಿಯಾದ ಜೋಡಿ. ನೀನು ಮೋಸ ಮಾಡ್ತೀಯ ಅಂತ ಗೊತ್ತಿದ್ರು ನಿನ್ನ ಜೊತೆ ಬದುಕಿದ್ದಾಳೆ, ನಿನ್ನ ನಂಬ್ಕೊಂಡಿದ್ದಾಳೆ. ಅದಲ್ಲದೆ ನಿಮ್ಮಿಬ್ಬರು ಒಂದು ಮಾಡ್ದಾಗ್ಲೇ ನನ್ನನ್ನು ಅವಳು ತಂದೆ ಅಂತ ಒಪ್ಕೊಳ್ಳೋದು. ದಯವಿಟ್ಟು ಆ ಅವಕಾಶ ನನ್ನಿಂದ ಕಿತ್ಕೊಬೇಡಪ್ಪ. ನನ್ನ ಮಗಳು ನನಗೆ ಸಿಗೋ ಥರ ಮಾಡು, ಅವಳ ಜೊತೆ ಇರೋ ಥರ ಮಾಡು. ಇಷ್ಟು ವರ್ಷ ಅವಳನ್ನ ಕಳ್ಕೊಂಡು ಭಾಳ ನೋವು ತಿಂದ್ಬಿಟ್ಟಿದ್ದೀನಿ. ಅದು ಇಲ್ಲಿಗೆ ಸಾಕು. ಇನ್ಮೇಲಾದ್ರೂ ನನ್ನ ಮಗಳ ಜೊತೆ ನಾನು ನಿಂತಿರ್ಬೇಕು. ಅದಕ್ಕೆ ಅವಕಾಶ ಮಾಡಿಕೊಡಪ್ಪ. ಎಲ್ಲ ನಿನ್ನ ಕೈನಲ್ಲಿ ಇವಳು ಬಿಟ್ಬಿಡು. ನನ್ನ ಮಗಳನ್ನ ಒಪ್ಕೋ, ನನ್ನ ಮಗಳ ಜೊತೆ ಸಂಸಾರ ಮಾಡು. ಎಲ್ಲ ಒಳ್ಳೇದಾಗುತ್ತೆ ಜೈ, ನನ್ನ ಮಾತು ಕೇಳು. ಏನ್ ಒಳ್ಳೇದಾಗತ್ತೆ? ನನಗೆ ಅನ್ಯಾಯ ಆಗಲ್ವಾ? ನನಗೆ ಮೋಸ ಆಗುತ್ತೆ ತಾನೆ? ನಿಮ್ಗೇನು ತಲೆ ಕೆಟ್ಟಿದ್ಯಾ? ನೋಡಿ, ನಾವೀಗಷ್ಟೇ ಮದುವೆ ಆಗಿ ತುಂಬ ಸಂತೋಷವಾಗಿದ್ದೀವಿ. ದಯವಿಟ್ಟು ನಮ್ಮ ನೆಮ್ಮದಿನ ಹಾಳು ಮಾಡಬೇಡಿ ಪ್ಲೀಸ್. ಇಲ್ಲಿಂದ ಹೋಗಿ ಅಂದೆ. ಬೇಬಿ ಕೂಲ್, ನಾನು ಮಾತಾಡ್ತೇನೆ. ಲುಕ್, ನಾನು ಮಲ್ಲಿನ ಮದುವೆ ಆಗಿರೋದು ಇಷ್ಟಪಟ್ಟಲ್ಲ, ಬಲವಂತವಾಗಿ ಕತ್ತತ್ರ ಮಚ್ಚಿಟ್ಟು ಮದುವೆ ಮಾಡ್ಸಿರೋದು. ಯಾಕೆ ಎಲ್ಲ ಸ್ಟೋರಿ ಹೇಳಿದ್ದೀನಲ್ಲ, ಮರ್ತೋಗ್ಬಿಟ್ರ? ಗೊತ್ತಿದೆ ತಾನೆ? ಸಾಕು, ಅವಳ ಜೊತೆ ಇಷ್ಟು ದಿನ ನಾನು ಅನುಭವಿಸಿರೋ ನರಕ ಸಾಕಾಗೋಗಿದೆ ನನಗೆ. ಇನ್ನು ಮುಂದಕ್ಕಾದ್ರೂ ನೆಮ್ಮದಿ ಆಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ನ ಪಾಡೆ ನನ್ನ ಇರಕ್ಕೆ ಬಿಟ್ಬಿಡಿ, ಅರ್ಥ ಆಯ್ತಲ್ಲ? ಹಳೇದನ್ನೆಲ್ಲ ಮರೆತು ಹೊಸದಾಗಿ ಒಂದು ಬದುಕು ಕಟ್ಕೋಬೇಕು ಅಂತ ಇದ್ದೀನಿ. ಆ ಬದುಕಿಗೆ ನನಗೆ ನಮ್ಮ ಹುಡುಗಿ ಸಾಕು. ಸುಮ್ಮನೆ ಹೊಟ್ಟೋಗಿ ಅಂಕಲ್, ಇಲ್ಲಿಂದ ಹೊಟ್ಟೋಗಿ. ಹಾಗನ್ಬೇಡ ಜೈ, ನನ್ನ ಮಾತು ಕೇಳಿಸ್ಕೊ. ತುಂಬಾ ನೊಂದಿರೋ ಜೀವ ನಂದು. ಸಾಕು, ನೋಡ್ತಾನೆ ಅವಾಗಿಂದ ನಿನ್ಕೊಳ್ಳ. ಇಷ್ಟು ದಿನ ಇಲ್ದಿದ್ದ ಪಾಪ ಪುಣ್ಯ ಲೊಟ್ಟೆ ಲೊಸ್ಕು ಎಲ್ಲ ನಿನ್ನ ಮಗಳು ಬರ್ತಾ ಇದ್ದಾಗೆ ಜೊತೆಲಿ ಬಂದ್ಬಿಡ್ತಾ ಫ್ರೀಯಾಗಿ. ನಿನ್ನ ಮಗಳ ಜೀವನ ಮಾತ್ರ ಸರಿಯಾಗಿ ಬಿಡ್ಬೇಕು. ಇವಳೇನಾಗತ್ತೆ? ಇವಳು ಹೆಣ್ಣಲ್ವಾ? ಇವಳು ನಿನ್ನ ಮಗಳು ಸಮಾನ ಅಲ್ವಾ? ಬಿಟ್ಟು ಬಿದ್ದಿಯಲ್ಲ ಇವಳು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ತಲೆ ಕೆಡಿಸ್ಬೇಡ. ನನಗೆ ಹೋಗ್ತಾ ಇರ್ಬೇಕು ಇಲ್ಲಿಂದ. ನನಗೆ ಅವಮಾನ ಮಾಡ್ತಿದ್ಯಾ? ನಾನು ಯಾರು ಅಂತ ಗೊತ್ತು ತಾನೆ? ನನ್ನ ಇನ್ನೊಂದು ಮುಖನ ನೋಡಿದ್ಯಾ ತಾನೆ? ನನ್ನ ಮಗಳ ಜೀವನ ಹಾಳು ಮಾಡಿ ನೀವಿಬ್ರು ಹೇಗೆ ನೆಮ್ಮದಿ ಆಗಿರ್ತಾರೋ ನಾನು ನೋಡ್ತೇನೆ. ನನ್ನ ಮಗಳ ಜೊತೆನೆ ಬದುಕಬೇಕು, ನಿನಗೆ ಬೇರೆ ಆಯ್ಕೆ ಇಲ್ಲ. ಯಾಕೆ ಅಂದ್ರೆ ಇವಳೇ ಇರಲ್ವಲ್ಲ.
ಇಲ್ಲ, ಎಲ್ಲನೂ ಮಲ್ಲಿ ಹತ್ರ ನಾನು ಮೊದಲು ಹೇಳಬೇಕಿತ್ತು. ಹೇಳಿದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಆದರೆ ಹೇಗೆ ಹೇಳಿ, ಮಲ್ಲಿ ತಾಯಿಯವ್ರಿಗೆ ನಾನು ಮಾತು ಕೊಟ್ಬಿಟ್ಟಿದ್ನಲ್ಲ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಕೈಯಾರ ಮಲ್ಲಿ ಜೀವನನ ಹಾಳು ಮಾಡ್ಬಿಟ್ಟೆ. ಯಾಕೆ ಹೇಳ್ತಾ ಇದ್ದೀರಾ? ಏನ್ ಮಾಡ್ಲಿ ಯಜಮಾನ್ರೆ, ನನ್ನ ಕೈಯಾರ ನಮ್ಮಲ್ಲಿ ಜೀವನನ ಹಾಳು ಮಾಡ್ಬಿಟ್ಟಲ್ಲ. ಎಲ್ಲ ನಾಳೆ ಮಾಡಿದ್ದು, ಎಲ್ಲದಕ್ಕೂ ನಾಳೆ ಕಾರಣ. ತಾತ ನೋಡಿ, ನೀವು ಅನ್ಕೊಂಡಿರಂಗೆ ಏನೂ ಆಗಿಲ್ಲ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಯಜಮಾನ್ರೆ? ಇನ್ನು ಮುಂದೆ ನನ್ನ ಮೊಮ್ಮಗಳಿಗೆ ನಾನು ಹೆಂಗ್ ಮುಖ ತೋರಿಸ್ಲಿ? ಇಷ್ಟು ವರ್ಷ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅವಳ ಜೋಪಾನ ಮಾಡಿದೆ. ಆದ್ರೆ ಈಗ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಕ್ಕೂ ಆಗೋದಿಲ್ಲ. ಅವಳು ಎದುರಿಸೋದು ಅಷ್ಟು ಸುಲಭ ಅಲ್ಲ. ಇನ್ನು ಮುಂದೆ ಯಾವುದು ಮೊದಲಂಗೆ ಇರಲ್ಲ. ತಾತ ಯಾಕೆ ಹಾಗೆ ಅನ್ಕೋತೀರಾ? ನೋಡಿ, ಚಿಕ್ಕದ್ಕೆ ನೀವು ಸಾಕಿದ ಮೊಮ್ಮಗಳಲ್ವಾ, ಅವ್ರು ಯಾವತ್ತೂ ಕೂಡ ನಿಮ್ಮನ್ನ ಬಿಟ್ಕೊಡೋದಿಲ್ಲ. ನಿಮ್ಮನ್ನ ಯಾವತ್ತೂ ಜೀವನದಲ್ಲಿ ಉನ್ನತ ಸ್ಥಾನದಲ್ಲೇ ನೋಡ್ತಾರೆ. ಇರ್ಬೋದು ಯಜಮಾನ್ರೆ, ಆದ್ರೆ ಅವಳ ಮುಂದೆ ನಾನು ತಲೆ ತಗ್ಸೋಂತ ಕೆಲಸ ಮಾಡ್ಬಿಟ್ಟಿದ್ದೀನಿ. ಅವಳ ಮುಂದೆ ನಾನು ಶಾಲೆ ಚಿಕ್ಕೋನಾಗ್ಬಿಟ್ಟೆ. ಅವಳಿಗೆ ಮೊದಲಿಂದನೂ ಸುಳ್ಳು ಹೇಳ್ಕೊಂಡೆ ಬಂದೆ. ನಾನು ಯಾರು ಅನ್ನೋದನ್ನ ಮುಚ್ಚಿಟ್ಟೆ, ಅವಳು ಯಾರು ಅನ್ನೋದನ್ನ ಮುಚ್ಚಿಟ್ಟೆ. ಅವಳಿಗೆ ಸುಳ್ಳನ್ನೇ ಹೇಳ್ತಾ ಬಂದೆ ಯಜಮಾನ್ರೆ. ನನಗೆ ಮಾತು ಬರಲ್ಲ ಅಂತ ಅವಳನ್ನ ನಂಬಿಸ್ಬಿಟ್ಟೆ. ಈಗ ಹೋಗಿ ನಾನು ಅವಳ ಹೆಂಗ್ ಸಮಾಧಾನ ಮಾಡ್ಲಿ ಯಜಮಾನ್ರೆ? ಒಂದು ಮಾತು ಹೇಳ್ಬೋದಿತ್ತಲ್ಲ ತಾತ ಅಂತ ಅವಳು ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ನನ್ನ ಕೈಲಾಗಿಲ್ಲ. ಅವಳು ಎದುರಿಸೋಷ್ಟು ಶಕ್ತಿ ನನಗಿಲ್ಲ ಯಜಮಾನ್ರೆ, ನನಗಿಲ್ಲ. ನೋಡಿ, ಮಲ್ಲಿ ಅಕ್ಕಿಗೆ ನೀವೇ ಧೈರ್ಯ ಹೇಳ್ಬೇಕಾದವ್ರು. ಬಟ್ ನೀವೇ ಈ ಥರ ಹತ್ರ ಹೇಗೆ? ನೋಡಿ ತಾತ, ಒಂದಂತೂ ನಿಜ, ಮಲ್ಲಿ ಅಕ್ಕೆ ಯಾವತ್ತೂ ಕೂಡ ನಿಮ್ಮನ್ನ ಬಿಟ್ಕೊಡೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಇದೆ, ಗೌರವ ಇದೆ. ಇಷ್ಟು ವರ್ಷ ನೀವೇ ಅಲ್ವಾ ತಾತ ಮಲ್ಲಿ ಅಕ್ಕೆಗೆ ಅಪ್ಪ ಅಮ್ಮ ಎಲ್ಲ ಆಗಿತ್ತು. ಅಂಥದ್ರಲ್ಲಿ ಮಲ್ಲಿ ಅಕ್ಕೆ ನಿಮ್ಮನ್ನು ದೂರ ಇಡ್ತಾರ? ಇಲ್ವೇ ಇಲ್ಲ, ಚಾನ್ಸೇ ಇಲ್ಲ. ಸುಮ್ಮನೆ ನಿಮಗೆ ನೀವೇ ಏನೇನೋ ಅನ್ಕೋತಾ ಇದ್ದೀರಾ ಅಷ್ಟೇ. ಆಧಾರದಲ್ಲಿ ಏನೂ ಆಗಿಲ್ಲ ತಾತ. ನೋಡಿ, ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ. ನೀವೇನೇ ಮಾಡಿದ್ರೂ ಅದು ಮಲ್ಲಿ ಅದಕ್ಕೆ ಒಳ್ಳೇದಕ್ಕೋಸ್ಕರ ಮಾಡಿದ್ದೀರ. ಅದನ್ನು ಮಲ್ಲಿ ಅದಕ್ಕೇನೂ ಅರ್ಥ ಮಾಡ್ಕೊಂಡಿರ್ತಾರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬನ್ನಿ, ಮಲ್ಲಿ ಅದಕ್ಕೆ ಸಮಾಧಾನ ಮಾಡಿ. ನೀವೇನು ಹಂಗೆ ಹೇಳ್ತಿದ್ದೀರ ಯಜಮಾನ್ರೆ? ಆದ್ರೆ ನಾನು ತಪ್ಪು ಮಾಡ್ಬಿಟ್ಟೆ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅವಳು ತವನ ಹೆಂಗ್ ಮಾತಾಡ್ಲಿ ಯಜಮಾನ್ರೆ? ತಾತ ನೋಡಿ, ಇದ್ರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ ತಾತ. ಪ್ಲೀಸ್ ದಯವಿಟ್ಟು ನೋಡಿ, ಹೋಗಿ ಮಲ್ಲಿ ಅದಕ್ಕೆ ಸಮಾಧಾನ ಮಾಡಿ. ನಿಮ್ಮ ಮೊಮ್ಮಗಳೆಲ್ಲ ಅಳ್ತಾ ಇದ್ರೆ ನೀವು ಸುಮ್ಮನೆ ಇರ್ತೀರಾ? ಸಮಾಧಾನ ಮಾಡ್ತೀರಾ ತಾನೆ? ಹಾಂ, ಮತ್ತೆ ಹೋಗಿ. ಈಗ ಹೇಳು, ಏನ್ ಮಾಡ್ತೀಯಾ? ಇವಳ ಸಾವಿಗೆ ನೀನೇ ಕಾರಣ ಆಗ್ತೀಯಾ? ಅಂಕಲ್ ಪ್ಲೀಸ್, ಅಂಕಲ್ ಪ್ಲೀಸ್, ಹೇಳೋ ಮಾತು ಕೇಳಿ. ಅವ್ಳಿಗೇನು ಮಾಡಬೇಡಿ. ಓ ಮತ್ತೆ ಬಹುವಚನಕ್ಕೆ ಶಿಫ್ಟ್ ಆಗ್ಬಿಟ್ಟಿಯಾ? ಶಾಬಾಸ್ ನೋಡ, ಈಗಲೂ ನಿನಗೆ ಟೈಮ್ ಕೊಡ್ತೀನಿ. ಈಗಲೂ ನಿನಗೊಂದು ಅವಕಾಶ ಕೊಡ್ತೀನಿ. ಹೌದು, ನನ್ನ ಮಗಳ ಜೊತೆ ಜೀವನ ಮಾಡು, ಅವಳ ಜೊತೆ ಸಂಸಾರ ಮಾಡೋ. ಹೇಳೋ, ಏನ್ ಮಾಡ್ತೀಯಾ? ಅಂಕಲ್ ಅಂಕಲ್ ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಮಾತಾಡೋಣ, ಕೂತ್ ಮಾತಾಡೋಣ. ದಯವಿಟ್ಟು ಗನ್ ಕೆಳಗಿಳಿಸಿ ಪ್ಲೀಸ್. ಅಂಕಲ್ ಪ್ಲೀಸ್, ಅಂಕಲ್ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವೇ ಮಾಡ್ಸಿರೋ ಮದುವೆ ಇದು. ಏನು ಅಂಕಲ್ ಇವಾಗ ಬಂದು ಈ ಥರ ಮಾತಾಡ್ತಾ ಇದ್ದೀರಾ? ಅಂಕಲ್ ಪ್ಲೀಸ್, ಅಂಕಲ್. ಬೇಬಿ ಸಾರಿ ಬೇಬಿ, ನನಗೆ ಬೇರೆ ದಾರಿ ಇಲ್ಲ. ನಾನು ಅವ್ರು ಹೇಳ್ದಾಗ ಕೇಳಲೇಬೇಕು. ಅಂಕಲ್ ಸರಿ ಅಂಕಲ್,
ಆಯ್ತು, ನೀವು ಹೇಳ್ದಾಗೆ ಕೇಳ್ತೀನಿ. ಪ್ಲೀಸ್ ಗನ್ ಕೆಳಗೆ ಇಳಿಸಿ ಅಂಕಲ್. ಹೇಳ್ತಿದ್ದೀನಲ್ಲ ಅಂಕಲ್, ನೀವು ಹೇಳಿದ ಬಗ್ಗೆ ಕೇಳ್ತೀನಿ ಅಂತ. ಪ್ಲೀಸ್ ಇಳಿಸಿ ಅಂಕಲ್. ಹೇಳ್ತಿದ್ದೀನಲ್ಲ ಅಂಕಲ್. ಏನಲ್ಲಿ ಒಂದು ಕೈ ಹಿಡ್ಕೊಂಡು ನನ್ನ ಮುಂದೆ ಇಷ್ಟೆಲ್ಲ ಡ್ರಾ ಮಾಡ್ತೀಯ ನೀನು? ಯಾರ ಮುಂದೆ? ಜೇಡಿ ಮುಂದೆ ಆಟ ಆಡ್ತೀಯ? ನನ್ನ ಹುಡುಗಿ ಹಣೆಗೆ ಗನ್ನಿಡ್ತೀಯ ನೀನು? ಎಷ್ಟೋ ಧೈರ್ಯ ನಿನ್ಗೆ? ಏಯ್ ಭೂಪತಿ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇದೇ ನನ್ನ ಲಾಸ್ಟ್ ವಾರ್ನಿಂಗು. ಜೀವದ ಮೇಲೆ ಆಸೆ ಇದ್ರೆ ಹೊಡ್ತಾರೆ ಇಲ್ಲಿಂದ. ಬೇಡತ್ತೆ ಬೇಡ, ಇದು ಚೆನ್ನಾಗಿರಲ್ಲ. ಹೋಗು ಅಂದೆ. ಹೊಡಿಲಿಂದ. ಏನ್ ಮುಖ ನೋಡ್ತಾ ಇದೀಯ? ಹೋಗಯ್ಯ. ಬಂದ್ಬಿಟ್ಟ ಈಗ ದೊಡ್ಡದಾಗಿ ಮಗಳು ಅನ್ಕೊಂಡು. ಯಾಕವ್ವ ನನ್ನ ಮಾತಾಡ್ಸಕ್ಕಿಲ್ವಾ? ಹಂಗೇನೂ ಇಲ್ಲ. ಮತ್ತ್ಯಾಕೆ ನಾ ಬರ್ತಿದ್ದಂಗೆ ಮುಖವ ಆ ಕಡೆ ತಿರ್ಸ್ಕೊಂಡೆ? ಮೊದಲಾಗಿದ್ರೆ ನಾನು ಬರ್ತಿದ್ದಂಗೆ ತಾತ ಅಂತ ಬಂದು ಮಾತಾಡಿಸ್ತಿದ್ದೆ. ನೋಡು ಮತ್ತೆ ಸುಮ್ಮನೆ ನಿಂತಿದ್ಯಾ. ನನ್ಗೆ ಗೊತ್ತು ನಿನಗೆ ನನ್ನ ಮೇಲೆ ಶಾನೆ ಬೇಸರ ಐತೆ ಅಂತ. ತಾತ ಹಿಂಗ್ ಮಾಡ್ಬಿಟ್ನಲ್ಲ ಅಂತ ತುಂಬ ಕೋಪ ಅಲ್ವಾ? ನನಗೂ ಎಲ್ಲ ಅರ್ಥ ಆಗ್ತೈತೆ. ಆದ್ರೆ ನಾನು ಇದನ್ನೆಲ್ಲ ಮಾಡಿರೋದು ನನ್ನ ಸ್ವಾರ್ಥಕ್ಕೆ ಅಲ್ಲ ಕಣವ್ವ. ನಿನ್ ತಾಯಿಗೆ ನಾನು ಮಾತು ಕೊಟ್ಟಿದ್ದೆ, ಅದಕ್ಕೆ ನಾನು ಈ ಥರ ನಾಟಕ ಎಲ್ಲ ಮಾಡಿದೆ. ಆದ್ರೆ ಅದ್ರ ಉದ್ದೇಶ ನಿನ್ನನ್ನು ಚಂದಾಗಿಡಬೇಕು, ನಿನಗೇನು ತೊಂದರೆ ಆಗಬಾರ್ದು ಅನ್ನೋದು ಅಷ್ಟೇಯ. ನಿಮ್ಮಪ್ಪನ ಭಯಕ್ಕೆ, ನಿಮ್ಮ ತಾಯಿಗೆ ಕೊಟ್ಟಿರೋ ಮಾತನ್ನ ತಪ್ಪಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ಗೊತ್ತಿದ್ದು ಸುಮ್ಮನಾಗ್ಬಿಟ್ಟೆ ಕಣವ. ಆಗ ನಾನು ಮಾಡಿದ್ದೆಲ್ಲ ಸರಿ ಅಂತ ಅನ್ಕತಿದ್ದೆ ಕಣವ. ಅದೇ ಹಿಂಗೆಲ್ಲ ಆಯ್ತದೆ ಅಂತ ನಂಗೆ ಗೊತ್ತಿರಲಿಲ್ಲ ಕಣವ. ಈಗ ಪಶ್ಚಾತ್ತಾಪದ ಬೆಂಕಿ ಜ್ವಾಲಿಯಾಗಿ ಉರಿತಿದ್ದೀನಿ ಕಣವ. ಯಾಕವ್ವ ನಾನು ಇಷ್ಟೆಲ್ಲ ಹೇಳ್ತಿದ್ರು ನಂತವ ಮಾತಾಡ್ತಿಲ್ಲ? ನಂತವ ಮಾತಾಡಕ್ಕೆ ಇಷ್ಟ ಇಲ್ವೇ? ಈ ಮುದಿ ತಾತನ ಮೇಲೆ ಕ್ವಾಪುವೆ. ನನ್ನನ್ನು ಕ್ಷಮಿಸ್ಬಿಡು ಕಂದ, ಇಲ್ಲಿ ಕೈ ಮುಗಿತೀನಿ. ಈ ತಾತನ ಮೇಲೆ ನೀ ಕೋಪ ತೋರಿಸ್ಬೇಡವ್ವ. ನಿನ್ನಿಂದ ನಾನು ಸತ್ಯನ ಮುಚ್ಚಿಡಬಾರ್ದಿತ್ತು. ನನ್ನ ತಪ್ಪೇ, ನನಗೆ ಅರ್ಥ ಆಗ್ತೈತೆ. ಸತ್ಯನ ಮೊದಲೇ ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಆದ್ರೆ ಏನ್ ಮಾಡೋದು, ಹಿಂಗೆಲ್ಲ ಆಯ್ತದೆ ಅಂತ ಯಾರಿಗೆ ಗೊತ್ತಿತ್ತು? ನಾನು ಅನ್ಕೊಂಡಿದ್ದೆ ಒಂದಾಗಿದ್ರೆ ಯಾರೇನೇ ಆಗೋಯ್ತು ಕಣವ. ನಿನ್ ತಾಯಿ ಮಾತು ಕೊಟ್ಟಂಗೆ ಕಷ್ಟನೋ ಸುಖನೋ ನಿನ್ನನ್ನು ಚೆನ್ನಾಗಿ ಸಾಕದೆ ಕಣವ. ಅರಮನೆ ಇಲ್ದೆ ಇದ್ರು ಅರಮನೆ ಒಳಗಿನ ರಾಜಕುಮಾರಿ ತರ ನಿನ್ನನ್ನು ನೋಡ್ಕೊಂಡೆ. ನನ್ನ ಪಾಲಿನ ರಾಜಕುಮಾರಿ ಕಣವ ನೀನು. ನೀನು ಈ ಮನೆಗೆ ಬಂದಾಗ ನನ್ನ ರಾಜಕುಮಾರಿ ಕೊನೆಗೂ ಇಷ್ಟು ದೊಡ್ಡ ಅರಮನೆಗೆ ಸೇರ್ಕೊಂಡ್ಬಿಟ್ಲಲ್ಲ ಅಂತ ಖುಷಿ ಪಟ್ಟಿದ್ದೆ ಕಣವ. ಇದನ್ನೆಲ್ಲ ನಿನ್ನ ತಾಯಿ ಮ್ಯಾಲಿನಿಂದ ನೋಡಿ ಖುಷಿ ಪಡ್ತಾವ್ರೆ, ನಿನಗೆ ಹರಿಸ್ತಾವ್ರೆ, ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ಅನ್ಕೊಂಡೆ ಕಣವ. ಆಗಿದ್ದೇನೋ ಆ ತಾಯಿ ಜೀವ ಮತ್ತೆ ನೊಂದ್ಕೊಳ್ಳಂಗ ಆಗೋಯ್ತು. ಯಾರನ್ನೇ
ಮಗಳು ನಿನಗೆ ಸೋಕಬಾರ್ದು ಅಂತ ನಿನ್ನ ತಾಯಿ ಅನ್ಕೊಂಡಿದ್ರು ಅವರಿಂದನೇ ನಿನ್ನ ಜೀವನ ಹಾಳಾಗೋಯ್ತವ. ನಿನ್ನ ತಂದೆನೆ ನಿನ್ನ ಸಂಸಾರಕ್ಕೆ ಕೊಳ್ಳಿ ಇಟ್ಬಿಟ್ರು. ಅದು ನನಗೆ ಸಂಕಟಾಯ್ತಿರೋದು. ಇಷ್ಟು ವರ್ಷ ನಿನ್ನ ತಂದೆಯಿಂದ ನಿನ್ನನ್ನು ದೂರ ಇಟ್ಬಿಟ್ಟು ನಿನ್ನ ಜೋಪಾನ ಮಾಡಿದೆ. ಆದ್ರೆ ನಿನ್ನ ತಂದೆಯಿಂದಲೇ ನಿನ್ನ ಜೀವನಕ್ಕೆ ತೊಂದರೆ ಆಯ್ತಲ್ಲವ. ವಿಧಿ ಅನ್ನೋದು ನಾವು ಏನೇ ಮಾಡಿದ್ರು ಎಷ್ಟೇ ಪ್ರಯತ್ನ ಪಟ್ರು ಕೊನೆಗೂ ಆಗದೇ ಆಗೋದು. ಅದರ ಒಂದು ವಿಷಯ ಕಂದ, ನೀನವರ ಮಗಳು ಅನ್ನೋದು ಅವ್ರಿಗೆ ಗೊತ್ತಿದ್ದಿದ್ರೆ ಖಂಡಿತ ಅವರು ಹಿಂಗೆಲ್ಲ ಮಾಡ್ತಿರ್ಲಿಲ್ಲ. ಮಗಳು ಅನ್ನೋ ಮಮಕಾರ ಅವ್ರಿಗೂ ಐತೆ, ಅವ್ರಿಗೂ ವಿಷಯದಾಗ ಶಾನೆ ನೋವೈತೆ. ನನ್ನಿಂದ ನನ್ನ ಮಗಳ ಜೀವನ ಹಿಂಗಾಯ್ತಲ್ಲ ಅಂತ ನೊಂದ್ಕೊಂಡವ್ರೆ. ಅವ್ರು ಈಗ ಆಡಿರೋ ಮಾತನ್ನ ಕೇಳ್ತಾ ಇದ್ರೆ ಅವರು ಬದಲಾಗವ್ರೆ ಅಂತ ಅನಿಸ್ತಿದೆ ಕಣವ. ಇಷ್ಟು ದಿನ ದ್ವೇಷ ಅಂತ ಅನ್ಕೊಂಡು ರಾಕ್ಷಸನ್ ಥರ ಇದ್ದವರು ಈಗ ಮನುಷ್ಯ ಆಗವ್ರೆ. ಅವ್ರ ಮಾತನಾಗೆ ಅವ್ರ ಮುಖದಾಗೆ ಅದೆಲ್ಲ ಎದ್ದು ಕಾಣ್ತಿತ್ತು ಕಣವ. ತಾತ, ಅವ್ರನ್ನ ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ತಂದೆ ಅಂತ ಒಪ್ಕೊಳಕ್ಕಿಲ್ಲ.